ಮೊದಲನೇದಾಗಿ ನೀವು ಇಲ್ಲಿ ಪ್ಲೇ ಸ್ಟೋರ್‌ನ ಓಪನ್ ಮಾಡ್ಕೊಂಡು ಚಾಟ್ ಜಿಪಿಟಿ ಅಂತ ಸರ್ಚ್ ಮಾಡಿ. ChatGPT ಅಂತ ಸರ್ಚ್ ಮಾಡಿ. ಆಲ್ಮೋಸ್ಟ್ ಆಲ್ ಚಾಟ್ ಜಿಪಿಟಿ ಎಲ್ರಿಗೂ ಗೊತ್ತು ಅಂತ ಅನ್ಕೊಂಡಿದ್ದೀನಿ. ನಾನು ಯಾಕಪ್ಪ ಗೂಗಲಲ್ಲಿ ಮಾಡಿಲ್ಲ ಅಂದರೆ ಚಾಟ್ ಜಿಪಿಟಿ ನನ್ನ ಮೊಬೈಲಲ್ಲಿ ಆಗಲೇ ಡೌನ್ಲೋಡ್ ಇತ್ತು, ಅದಕ್ಕೆ ಮಾಡಿಲ್ಲ. ಈ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಗೂಗಲಲ್ಲೂ ಸಹ ಇದೇ ರೀತಿ ಇಂಟರ್ಫೇಸ್ ತೋರಿಸುತ್ತೆ. ಈಗ ಇಮೇಜ್ ರೀತಿ ಕಾಣಿಸ್ತಿರುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ತೋರಿಸುತ್ತೆ. ಆಗ ನೀವು ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಫೋಟೋಸ್ ಎಲ್ಲ ಶೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಿಮ್ಮ ಒಂದು ಫೋಟೋಸಲ್ಲಿ ಯಾವ ಫೋಟೋನ ನೀವು ಆ ರೀತಿ ಕನ್ವರ್ಟ್ ಮಾಡಬೇಕು ಅಂತಿದ್ದೀರೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ಒಂದು ಅಪ್ಲೋಡ್ ಮಾಡಿ. ಅಪ್ಲೋಡ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಪ್ಲೋಡ್ ಆದಮೇಲೆ ನೀವೇನು ಮಾಡಬೇಕು ಅಂದರೆ ನಾನು ಹೇಳಿರೋ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ಒಂದು ಪ್ರಾಂಪ್ಟ್‌ನ ನೀವು ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಾದ್ಮೇಲೆ ಏನಿಲ್ಲ, ಸಿಂಪ್ಲಿ ನೀವು ಇಲ್ಲಿ ಒಂದು ಚಾಟ್ ಜಿಪಿಟಿಗೆ ಅದು ಸೆಂಡ್ ಮಾಡಬೇಕಾಗುತ್ತೆ. ಸೆಂಡ್ ಮಾಡಿದಾಗ ಇಲ್ಲಿ ಚಾಟ್ ಜಿಪಿಟಿ ಅದರ ಪ್ರೋಸೆಸ್‌ನ ಸ್ಟಾರ್ಟ್ ಮಾಡುತ್ತೆ. ನೋಡಿ ಇಲ್ಲಿ ತೋರಿಸ್ತಿದೆ ಪ್ರೊಸೆಸಿಂಗ್ ಇಮೇಜ್. ಈಗ ನಿಮ್ಮ ಒಂದು ಏನು ಪ್ರಾಂಪ್ಟ್ ಇದೆ ಅದು ಚಾಟ್ ಜಿಪಿಟಿಗೆ ಹೋಗಿ ತಲುಪಿದೆ. ಅದು ಇಮೇಜ್ ಜನರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ನಿಮ್ಮ ಒಂದು ಇಮೇಜು ಒಂದು ಸ್ವಲ್ಪ ಹೊತ್ತಲ್ಲೇ ಬರುತ್ತೆ. A few moments later. ನೋಡಿ ಇಲ್ಲಿ ನಿಮ್ಮ ಒಂದು ಇಮೇಜ್ ಬಂದಿದೆ. ಯಾವ ರೀತಿ ಇದೆ ಅದೇ ರೀತಿ ಬಂದಿದೆ. ನೋಡಿ ಈಗ ನಿಮಗೆ ಒಂದು ತೋರಿಸ್ತೀನಿ. ಯಾವ ರೀತಿ ಇಮೇಜ್ ಬಂದಿದೆ ಅಂದರೆ ಫುಲ್ HD ಬಂದಿದೆ. ಕ್ರಿಸ್ಟಲ್ ಕ್ಲಿಯರ್ ಆಗಿ ಬಂದಿದೆ ನೋಡಿ. ಈಗ ನೀವು ಇಲ್ಲಿ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡಾಗ ಇದು ಡೈರೆಕ್ಟಾಗಿ ಗ್ಯಾಲರಿಲಿ ಸೇವ್ ಆಗುತ್ತೆ. ನೋಡಿದ್ರಲ್ಲ ಯಾವ ರೀತಿ ಇಮೇಜ್‌ನ ಜನರೇಟ್ ಮಾಡಬೇಕು ಅಂತ ಚಾಟ್ ಜಿಪಿಟಿ ಉಪಯೋಗಿಸ್ಕೊಂಡು.